ಕಳ್ಳತನದ ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದಳ್ಳಿ ಗ್ರಾಮದಲ್ಲಿ ನಡೆದ 2 ಕಳ್ಳತನದ ಪ್ರಕರಣಗಳು ಭೇದಿಸುವಲ್ಲಿ ಲಕ್ಷ್ಮೇಶ್ವರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ 3 ಆರೋಪಿತರ ಪೈಕಿ ಇಬ್ಬರನ್ನು ಬಂಧಿಸಲಾಗಿದ್ದು, ಓರ್ವ ಕಳ್ಳ ಪರಾರಿಯಾಗಿದ್ದು, ಆದಷ್ಟು ಬೇಗನೆ ಅವನನ್ನು ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ. ಜುಲೈ 1ರ ರಾತ್ರಿ 10ರಿಂದ ಜುಲೈ 2ರ ಮುಂಜಾನೆ 5:30 ನಡುವೆ ಆದರಳ್ಳಿಯ ಸೋಗಿಯಾಳ ರಸ್ತೆಯಲ್ಲಿನ ಮನೆಯ ಬಾಗಿಲಿನ ಕೀಲಿ ಮುರಿದು ಕಳ್ಳತನ ಮಾಡಲಾಗಿತ್ತು. ಟ್ರೆಜರಿಯಲ್ಲಿ ಇರಿಸಿದ್ದ 15 ಗ್ರಾಂ ಬಂಗಾರದ ಆಭರಣಗಳು, ಅಂದರೆ ಒಂದೊಂದು 5 ಗ್ರಾಂ ತೂಕದ ಬೋರ್ಮಾಳ ಸರ ಹಾಗೂ ಕೊರಳ ಚೈನು, 2.5 ಗ್ರಾಂ ತೂಕದ ಬೆಂಡವಾಲಿ ಮತ್ತು ಡ್ರಾಪ್ ಗುಂಡುಗಳನ್ನು ಕಳ್ಳರು ಅಪಹರಿಸಿದ್ದರು. ಅಲ್ಲದೆ ಅದೇ ದಿನ ಗ್ರಾಮದ ಬಸ್ ನಿಲ್ದಾಣ ಹತ್ತಿರದ ಮಾನಪ್ಪ ಸಣ್ಣರಾಮಪ್ಪ ವಡ್ಡೇರ ಅವರ ಗ್ರಾಮೋನ್ ಆನ್ಲೈನ್ ಸೆಂಟರ್ ಅಂಗಡಿ ಕೀಲಿ ಮುರಿದು ಕಳ್ಳತನ ಮಾಡಲಾಗಿತ್ತು. ಅಂಗಡಿಯಲ್ಲಿದ್ದ 18,000 ರೂಪಾಯಿ ಮೌಲ್ಯದ ಲ್ಯಾಪ್ಟಾಪ್ ಮತ್ತು ಚಾರ್ಜರ್ ಅನ್ನು ಕಳ್ಳರು ಅಪಹರಿಸಿದ್ದರು. ಈ ಕುರಿತು ಲಕ್ಷ್ಮೇಶ್ವರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆ ಕೈಗೊಂಡ ಪೊಲೀಸರು ಜುಲೈ 17ರಂದು ಇಬ್ಬರು ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಲಕ್ಷ್ಮೇಶ್ವರ, ಶಿರಹಟ್ಟಿ, ಮುಳುಗುಂದ ಮತ್ತು ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನ ಹಾಗೂ ಮೋಟಾರ್ ಸೈಕಲ್ ಕಳ್ಳತನಗಳಲ್ಲಿ ಈ ಆರೋಪಿಗಳು ಭಾಗಿಯಾಗಿರುವುದು ದೃಢಪಟ್ಟಿದೆ. ಪೊಲೀಸರು ಆರೋಪಿತರಿಂದ ಒಟ್ಟು 14.5 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳಲ್ಲಿ 12 ಲಕ್ಷ ರೂಪಾಯಿ ಕಿಮ್ಮತ್ತಿನ 122 ಗ್ರಾಂ ಬಂಗಾರದ ಆಭರಣಗಳು, 20,000 ರೂಪಾಯಿ ಮೌಲ್ಯದ 150 ಗ್ರಾಂ ಬೆಳ್ಳಿಯ ಆಭರಣಗಳು, 1 ಹೊಂಡಾ ಶೈನ್, 2 ಬಜಾಜ್ ಪಲ್ಸರ್ ಹಾಗೂ 1 ಹೀರೋ HF ಡೀಲಕ್ಸ್ ಬೈಕ್ಗಳು, 28,000 ರೂಪಾಯಿ ಮೌಲ್ಯ ಕಿಮ್ಮತ್ತಿನ 2 ಲ್ಯಾಪ್ಟಾಪ್ಗಳು, 2 ಮೊಬೈಲ್ ಸೇರಿವೆ. ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ ಎಸ್ಪಿ ರೋಹನ್ ಜಗದೀಶ್, ಡಿವೈಎಸ್ಪಿ ಮಹಾಂತೇಶ್ ಸಜ್ಜನ್ ಹಾಗೂ ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಅವರ ಮಾರ್ಗದರ್ಶನದಲ್ಲಿ ಶಿರಹಟ್ಟಿ ಸಿಪಿಐ ನಾಗರಾಜ್ ಮಾಡಳ್ಳಿ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಈ ತಂಡ ಇಬ್ಬರನ್ನು ಜುಲೈ 17ರಂದು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಯರಗೊಪ್ಪದ ಜಿ ಸತೀಶಗೌಡ ಮತ್ತು ಶಿರಹಟ್ಟಿ ತಾಲೂಕು ಬೆಳ್ಳಟ್ಟಿ ಗ್ರಾಮದ ಲಕ್ಷ್ಮಣ ಮೂಡಿಕೇರ್ ಬಂಧಿತ ಕಳ್ಳರಾಗಿದ್ದು, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯ ಚಂದ್ರ ಅಲಿಯಾಸ್ ಕುರುಡಚಂದ್ರ ಪರಾರಿಯಾದ ಕಳ್ಳನಾಗಿದ್ದಾನೆ. ಪ್ರಕರಣ ಭೇದಿಸುವಲ್ಲಿ ಸಿಪಿಐ ನಾಗರಾಜ ಮಾಡಳ್ಳಿ, ಪಿಎಸ್ಐಗಳಾದ ಸಂಗಮೇಶ್ ಶಿವಯೋಗಿ, ಟಿ.ಕೆ. ರಾಠೋಡ, ಚೆನ್ನಯ್ಯ ದೇವೂರ, ನಾಗರಾಜ್ ಗಡದ, ಶೇಖರ್ ಕಡಬಿನ ಹಾಗೂ ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರೈಸಿದ್ದಾರೆ. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.